ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಅಮ್ಮ, 4 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಅಜ್ಜಿ ವಾಸಿಸುತ್ತಿದ್ದರು. ಬದುಕು ತುಂಬಾ ಕಷ್ಟಕರವಾಗಿತ್ತು. ಆದರೂ ಕೈ ಚೆಲ್ಲದೆ ಕೆಲಸ ಮಾಡಿದರೆ ಬದುಕು ಬದಲಾಗುತ್ತದೆ ಎಂಬ ನಂಬಿಕೆಯಿಂದ ಮನೆಯಲ್ಲಿಯೇ ಚಕ್ಕಲಿ, ಕೋಡ್ಬಳೆ, ನಿಪ್ಪಟ್ಟು ಹಾಗೂ ಇತರ ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ತಯಾರಿಸಿ ಸಣ್ಣ ವ್ಯಾಪಾರ ಆರಂಭಿಸಿದರು. ತಿಂಡಿಗಳು ರುಚಿಕರವಾಗಿದ್ದರೂ ಜನರಿಗೆ ಅದರ ಬಗ್ಗೆ ತಿಳಿಯುತ್ತಿರಲಿಲ್ಲ. ಅದಕ್ಕಾಗಿ ಒಂದು ಆಕರ್ಷಕ ಪೋಸ್ಟರ್ ಮಾಡಿಸಬೇಕು ಎಂದು ಯೋಚಿಸಿದರು. ಆದರೆ ಮಾಡೆಲ್ ಫೋಟೋ ಯಾರದು ಹಾಕಬೇಕೆಂದು ತಿಳಿಯುತ್ತಿರಲಿಲ್ಲ. ಅವರ ಮನೆಯ ಪಕ್ಕದಲ್ಲೇ ಒಬ್ಬ ದೊಡ್ಡ ಉದ್ಯಮಿ ವಾಸಿಸುತ್ತಿದ್ದರು. ಅವರು ಆ ಕುಟುಂಬದ ಪ್ರಾಮಾಣಿಕತೆ ಮತ್ತು ಶ್ರಮವನ್ನು ಗಮನಿಸುತ್ತಿದ್ದರು. ಅವರ ಮೇಲೆ ಕನಿಕರ ಮಾತ್ರವಲ್ಲ, ಗೌರವವೂ ಇತ್ತು. ಒಂದು ದಿನ ಅವರು ಪೋಸ್ಟರ್ ಬಗ್ಗೆ ಮಾತನಾಡುವುದನ್ನು ಕೇಳಿದರು. ಆಗ ನಗುತ್ತಾ ಹೇಳಿದರು, ನಿಮಗೆ ಒಪ್ಪಿಗೆ ಇದ್ದರೆ ನನ್ನ ಫೋಟೋವೇ ಪೋಸ್ಟರ್ನಲ್ಲಿ ಹಾಕಿ. ನಿಮ್ಮ ವ್ಯಾಪಾರ ಬೆಳೆಯಲಿ, ಅದೇ ನನಗೆ ಸಂತೋಷ ಎಂದರು. ಅವರು ದೊಡ್ಡ ಉದ್ಯಮಿಯಾಗಿದ್ದರೂ ಯಾವುದೇ ಸಂಕೋಚ ಪಡಲಿಲ್ಲ. ಒಂದು ಬಡ ಕುಟುಂಬಕ್ಕೆ ನನ್ನಿಂದ ಸಹಾಯವಾಗಲಿ ಎಂಬ ಒಂದೇ ಉದ್ದೇಶದಿಂದ ಫೋಟೋ ತೆಗೆಸಿಕೊಟ್ಟರು. ಪೋಸ್ಟರ್ ಸಿದ್ಧವಾಯಿತು. ಜನರು ಆ ಪೋಸ್ಟರ್ ನೋಡಿ ಅಂಗಡಿಗೆ ಬರತೊಡಗಿದರು. ರುಚಿಯಾದ ತಿಂಡಿಗಳ ಕಾರಣದಿಂದ ಗ್ರಾಹಕರು ಹೆಚ್ಚುತ್ತಾ ಹೋದರು. ಆ ಕುಟುಂಬದ ಬದುಕಿನಲ್ಲಿ ನಿಧಾನವಾಗಿ ಬೆಳಕು ಮೂಡಿತು. ಆದರೆ ಅದಕ್ಕಿಂತ ಆಶ್ಚರ್ಯಕರವಾದ ಸಂಗತಿ ಮುಂದೆ ನಡೆಯಿತು. ಆ ಪೋಸ್ಟರ್ ನೋಡಿದ ಅನೇಕ ಕಂಪನಿಗಳು ಆ ಉದ್ಯಮಿಯ ವ್ಯಕ್ತಿತ್ವ ಮತ್ತು ಸರಳತೆಯಿಂದ ಪ್ರಭಾವಿತರಾದರು. ಅವರಿಗೆ ದೊಡ್ಡ ದೊಡ್ಡ ವ್ಯಾಪಾರಗಳ ಅವಕಾಶಗಳು ಸಿಕ್ಕವು. ಅವರ ಹೆಸರು ಇನ್ನಷ್ಟು ಪ್ರಸಿದ್ಧಿಯಾಯಿತು. ಆದಾಯವು ಹಲವು ಪಟ್ಟು ಹೆಚ್ಚಾಯಿತು. ಆಗ ಅವರು ಎಲ್ಲರ ಮುಂದೆ ಒಂದು ಮಾತು ಹೇಳಿದರು, ನಾನು ಇಂದು ಇನ್ನಷ್ಟು ಎತ್ತರಕ್ಕೆ ಬೆಳೆದಿದ್ದರೆ ಅದರ ಹಿಂದೆ ಈ ಬಡ ಕುಟುಂಬದ ಆಶೀರ್ವಾದವಿದೆ. ನಾನು ಅವರಿಗೆ ಸಹಾಯ ಮಾಡಿದ್ದೇನೆ ಎಂದುಕೊಂಡಿದ್ದೆ, ಆದರೆ ನಿಜವಾಗಿ ಅವರು ನನ್ನ ಜೀವನವನ್ನೇ ಬದಲಿಸಿದ್ದಾರೆ ಎಂದರು. ಅದಾದ ನಂತರ ತಮ್ಮ ಆದಾಯದ ಅರ್ಧ ಭಾಗವನ್ನು ಆ ಕುಟುಂಬದ ಶಿಕ್ಷಣ, ಮನೆ ಮತ್ತು ವ್ಯಾಪಾರದ ಅಭಿವೃದ್ಧಿಗೆ ನೀಡಲು ಆರಂಭಿಸಿದರು. ಕಾಲ ಕಳೆದಂತೆ ಆ ಕುಟುಂಬ ಸ್ವಾವಲಂಬಿಯಾಗಿ ಬೆಳೆದಿತು. ಆ ಉದ್ಯಮಿಯ ಯಶಸ್ಸು ಇನ್ನಷ್ಟು ಹೆಚ್ಚಿತು. ಇಬ್ಬರೂ ಒಂದೇ ಸತ್ಯವನ್ನು ಅರಿತುಕೊಂಡರು, ಸಹಾಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಾವು ಯಾರ ಬದುಕಿನಲ್ಲಿ ಬೆಳಕು ಹಚ್ಚುತ್ತೇವೆಯೋ ಅದೇ ಬೆಳಕು ಒಂದು ದಿನ ನಮ್ಮ ದಾರಿಯನ್ನು ಬೆಳಗಿಸುತ್ತದೆ ಎಂದು. ಈ ಕಥೆಯ ನೀತಿ ಏನೆಂದರೆ, ಒಳ್ಳೆಯ ಮನಸ್ಸಿನಿಂದ ಮಾಡಿದ ಒಂದು ಸಣ್ಣ ಸಹಾಯ 2 ಕುಟುಂಬಗಳ ಭವಿಷ್ಯವನ್ನೇ ಬದಲಾಯಿಸಬಹುದು. ಕೊಟ್ಟ ಕೈ ಎಂದಿಗೂ ಖಾಲಿಯಾಗುವುದಿಲ್ಲ. ದಯೆ ಯಾವಾಗಲೂ ಹಲವು ಪಟ್ಟು ಹಿಂದಿರುಗುತ್ತದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.